ಸರ್ ಸರ್, BMTC ಈಗ ಸೆಂಟ್ರಲ್ ಸಂಸ್ಥೆ ಗೌರ್ಮೆಂಟ್ ಕೂಡ ಸಾಕಷ್ಟು ಬಸ್ಸಸ್ ಅಲ್ಲಿ ನೀವು ಕಂಪ್ಲೇಂಟ್ ಮಾಡಿದ್ರಿ, ಅದೇನೇ ಸರ್ ಇದು? ಯಾವುದು? ಸೆಂಟ್ರಲ್ ಗೌರ್ಮೆಂಟ್ ನಾನು ಬರೆದಿದ್ದೀನಿ ಲೆಟ್ರು. ಆಮೇಲೆ ನಮ್ಮ BMTC ಇಬ್ಬರು CTM CPM ಇಬ್ಬರು ಅವರಿಬ್ಬರನ್ನ ಕರೆಸಿದ್ರು. ಅವರೆಲ್ಲ ಹೋಗಿ ದಾಖಲೆ ಸಮೇತ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಬಂದಿದ್ದಾರೆ. ದಾಖಲೆ ಸಮೇತ ತಗೊಂಡೋಗಿ ಕೊಟ್ಟು NDA ಬರುತ್ತೆ. ನಾನು ನೋಡಿದೆ ಮಾಧ್ಯಮಗಳಲ್ಲಿ NDA ಬರುತ್ತೆ ಅಂಥೇಳಿ ಎಲ್ಲ ಪತ್ರಿಕೆಗಳಲ್ಲೂ ಇದೆ. ಆದರೆ ಅದು ನಿಜ ಆದರೆ ನಮ್ಮ ದೇಶದ ದುರಾದೃಷ್ಟ. ಸರ್, ಈಗ ಫಲಿತಾಂಶದ ನಂತರ ಏನು ರಾಜ್ಯದಲ್ಲಿ ಏನಾರ ಕ್ರಾಂತಿ ಆಗುತ್ತಾ? ಕ್ರಾಂತಿನೂ ಇಲ್ಲ, ಏನೂ ಇಲ್ಲ. ಬದಲಾವಣೆ ಭಾಳ ನಮ್ಮ ಸರ್ಕಾರ ಸುಭದ್ರವಾಗಿ ಇರುತ್ತೆ 28ರವರೆಗೂ. 28 ಎಲೆಕ್ಷನ್ ಆದಮೇಲೆ ಮತ್ತೆ ನಾವೇ ಗೆಲ್ತೀವಿ. ಯಾಕಂದರೆ ಇಲ್ಲಿ ವಿಪಕ್ಷ ಇಲ್ಲ. ವಿಪಕ್ಷ ಇದ್ದರೂ ಕೂಡ ಬಲ ಇಲ್ಲ, ನಾಯಕತ್ವದ ಕೊರತೆ ಇದೆ. ಅದರಿಂದ ಮತ್ತೆ ನಾವೇ ಗೆಲ್ತೀವಿ. ಏನು ತೊಂದರೆ ಸತೀಶ್ ಜಾರಕಿಹೊಳಿ ಈಗ ದೆಹಲಿಗೆ ಹೋಗಿ KPCC ಅಧ್ಯಕ್ಷ ಆಗ್ತಾರೆ ಅಂತ ಮತ್ತೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ನಮ್ಮ ಸರ್ಕಾರ ಅಂತೂ ಸುಭದ್ರವಾಗಿರುತ್ತೆ, ಏನು ತೊಂದರೆ ಇಲ್ಲ. ಯಾವ ಕ್ರಾಂತಿ ಆಗಲ್ಲ ಸರ್? ಯಾವ ಕ್ರಾಂತಿ ಆಗಲ್ಲ? ಯಾರು ಅವ್ರ ಮಾತು ಯಾಕೆ ಕೇಳ್ತಾರಪ್ಪ? ಅವ್ರು ಬರೀ ಸುಳ್ಳು ಹೇಳೋದು.